ಬನ್ನಿ ಸ್ನೇಹಿತರೆ, ನಾವೀಗ ರಾಗಿ ಹುಲ್ಲು ಯಾವ ರೀತಿ ಅದನ್ನು ಚಾಫ್ ಮಾಡಿಬಿಟ್ಟು ಕೊಡ್ತೀವಿ, ಚಾಫ್ ಮಾಡೋದಕ್ಕಿಂತ ಮುಂಚೆ ಏನೇನು ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ಆಗಲಿ ನೋಡಿ, ನಾವು ಮಿಷಿನಲ್ಲಿ ಹಾಕಬೇಕು ಅಂದರೆ ಡೈರೆಕ್ಟಾಗಿ ನೀವು ಮಿಷಿನ್ಗೆ ಹಾಕೋಕ್ಕೆ ಹೋದರೆ ಅದು ಒಂದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಯಾಕಂದರೆ ಹೊಡೆದಿರುತ್ತೆ, ನಾವು ಬಣವೆ ಹಾಕಿರ್ತೀವಿ, ಒಂದು ಸ್ವಲ್ಪ ತೇವಾಂಶ ಇರುತ್ತೆ. ಮಿಷಿನ್ಗೆ ಹಾಕಿದವಾಗ ಬ್ಲೇಡು ಕ್ಲೀನಾಗಿ ಕಟ್ ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ಬೆಳಿಗ್ಗೆ ಒಂದು 10:30-11 ಗಂಟೆಗೆ ನಾವು ಬಿಸಿಲಿಗೆ ಹಾಕ್ಬಿಟ್ರೆ ಕ್ಲೀನಾಗಿ ಡ್ರೈ ಆಗುತ್ತೆ. ಡ್ರೈ ಆಗಿರೋಂಥದ್ದು ಏನಾಗುತ್ತೆ, ಮಿಷಿನಿಗೆ ಕೊಟ್ಟರೆ ಕ್ಲೀನಾಗಿ ಕಟ್ಟಾಗುತ್ತೆ. ಇಲ್ಲಾಂದ್ರೆ ಒಂದು ಸ್ವಲ್ಪ ತೇವಾಂಶ ಇದ್ದರೆ ಅದು ಕಟ್ಟಾಗಲ್ಲ ಕ್ಲೀನಾಗೆ. ಆದ ಕಾರಣದಿಂದ ನೋಡಿ ಸ್ನೇಹಿತರೆ, ಇದು ನಾನು ಬೆಳಿಗ್ಗೆ ಬಿಸಿಲಲ್ಲಿ ಏನಿಲ್ಲ ಅಂದರೆ ಒಂದು 3-4 ಹೊರೆ ಬಿಸಿಲಲ್ಲಿ ಕ್ಲೀನಾಗಿ ಡ್ರೈ ಆಗೋ ಥರ ಬಿಟ್ಟಿದ್ದೆ. ಒಂದು 2:30-3 ಗಂಟೆವರೆಗೂ ಬಿಟ್ಟಿದ್ದೆ. ಇವಾಗ ಕ್ಲೀನಾಗಿ ಡ್ರೈ ಆಗಿದೆ. ಇದನ್ನು ನಾವು ಚಾಫ್ ಮಾಡ್ತೀವಿ. ಯಾವ ಮಿಷಿನಲ್ಲಿ ಚಾಫ್ ಮಾಡ್ತೀವಿ ಅಂದರೆ ನೋಡಿ ಸ್ನೇಹಿತರೆ, ಇದು 3 HP ಮೋಟ್ರ್, ಇದು ಚಾಫ್ ಕಟ್ಟರು. ಇದನ್ನು ಬಂದುಬಿಟ್ಟು ನಾವು ಕೃಷಿ ಇಲಾಖೆಯಲ್ಲಿ ತೊಗೊಂಡಿರೋದು. ಇದು ನಮಗೆ ಏನಿಲ್ಲ ಅಂದ್ರೂ ನಮ್ಮ ಜನರಲ್ ಕ್ಯಾಸ್ಟಿಗೆ ಬಂದುಬಿಟ್ಟು 22,000 ಇದೆ. SC STಗೆ ಬಂದುಬಿಟ್ಟು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಯಾರಾದರೂ ನೀವು ತಗೊಳ್ಳೋರು ನಿಮ್ಮ ಕೃಷಿ ಇಲಾಖೆಯಲ್ಲಿ ವಿಚಾರಣೆ ಮಾಡಿಬಿಟ್ಟು ತಗೋಬೋದು ನೀವು. ತುಂಬ ಅನುಕೂಲ ಇದೆ ಸ್ನೇಹಿತರೆ. ರೈತರಿಗೋಸ್ಕರನೇ ಸರ್ಕಾರದವ್ರು ಬಿಟ್ಟಿರ್ತಾರೆ. ಆದರೂ ಸಬ್ಸಿಡಿಯಲ್ಲಿ ಸಿಗ್ತಾ ಇದೆ ಅಂತಂದರೆ ನಾವು ಬೇರೆ ಹೊರಗಡೆ ನಾವು ಪರ್ಚೇಸ್ ಮಾಡ್ತೀವಿ ಅಂದರೆ ಇದೇ ಮಿಷಿನ್ನು ನಮಗೇನಿಲ್ಲ ಅಂದರೆ 30 ಚಿಲ್ಲರೆ ಆಗೋಗುತ್ತೆ. 35,000 ಅಂತೂ 100% ಇರುತ್ತೆ ಹೊರಗಡೆ ಇದ್ರ ಪ್ರೈಸು. ನೋಡಿ 3 HP ಮೋಟ್ರು, 3 HP ಮೋಟ್ರ್ ಇದು. ನಮ್ಮ ರಾಗಿ ಹುಲ್ಲು ಕಟ್ ಮಾಡೋದಕ್ಕೆ ಅಂದರೆ ನಂಬರ್ 1 ಚಾಫ್ ಕಟ್ರಿ ಸರ್ ಇದು. ಯಾಕೆಂದರೆ ನಾನು ಸುಮಾರು ಇದರಲ್ಲಿ ನೋಡಿದ್ದೀನಿ ಮಿಷಿನ್ಗಳು. ಆಲ್ರೆಡಿ ನನ್ನ ಶೆಡ್ಡಲ್ಲೇ 2 ಥರ ಚಾಫ್ ಕಟ್ರ್ ಯೂಸ್ ಮಾಡಿದ್ದೀನಿ. ಆದರೆ ರಾಗಿ ಹುಲ್ಲನ್ನ ಈ ಮಿಷಿನ್ ಚಾಫ್ ಮಾಡಿದ ಥರ ಯಾವ ಮಿಷಿನ್ನು ಚಾಫ್ ಮಾಡಿಲ್ಲ ನಮಗೆ. ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ರಾಗಿ ಹುಲ್ಲು ನೋಡಿ 2-3 ಹೊರೆ ಇಲ್ಲಿ ನಾವು ಮಿಷಿನಲ್ಲಿ ಆಡಿಸೋದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಇದು ಚಾಫ್ ಮಾಡಿದ್ದಾದಮೇಲೆ ಏನು ಮಾಡ್ತೀವಿ, ಇವಾಗ 2-3 ಹೊರೆ ಒಂದೇ ಸಲ ಆಡಿಸ್ಬಿಟ್ಟು ಇದೇನಿಲ್ಲ ಅಂದರೂ ಈ 2-3 ಹೊರೆ ನಮಗೆ 3 ದಿನದಿಂದ 4 ದಿನ ಮೇಂಟೈನ್ ಮಾಡ್ಬೋದು. ಇದು 4 ದಿನ ಒನ್ ಟೈಮ್ಗೆ ಫುಲ್ಲಾಗಿ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಈಗ ಇದನ್ನು ಯಾವ ಥರ ಚಾಫ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ನಾವು ಚಾಫ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಮುಂದೆಗಡೆ ಈ ಥರ ಟಾರ್ಪಲ್ ಹಾಕಿರಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ನಾವು ಮೇವು ಅಲ್ಲಿ ಹುಲ್ಲಿಟ್ರೆ ಫಾಸ್ಟಾಗಿ ಮುಂದಕ್ಕೆ ಬರುತ್ತೆ. ಇಲ್ಲಿ ಮುಂದೆ ಏನು ಟಾರ್ಪಲ್ಲು ಏನು ಇಲ್ಲ, ಇಲ್ಲೇನು ಕೆಳಗಡೆ ಹಾಕಿಲ್ಲ ಅಂದರೆ ಹುಲ್ಲು ವೇಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ಕ್ಲೀನಾಗಿ ಫಸ್ಟು ಟಾರ್ಪಲ್ ಹಾಸ್ಬಿಟ್ಟು ಆಮೇಲೆ ಚಾಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಇಡೋಂಥ ಹುಲ್ಲನ್ನ ತುಂಬ ದೂರ ಮೂವ್ ಮಾಡೋದಕ್ಕೋಸ್ಕರ ಈ ಥರ ಕ್ಲೀನಾಗಿ ನಾವು ಟಾರ್ಪಲ್ ಹಾಕ್ಬಿಟ್ರೆ ಯಾವುದೇ ರೀತಿಯಾದಂತಹ ಹುಲ್ಲು ವೇಸ್ಟ್ ಆಗಲ್ಲ. ನೋಡಿ ಯಾವ ರೀತಿ ಚಾಫ್ ಮಾಡ್ತಾ ಇರ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ದೂರ ಬರುತ್ತೆ ಅಂತ. ತುಂಬ ಡಸ್ಟ್ ಇರುತ್ತೆ. ಆದಷ್ಟು ಮಾಸ್ಕು ಆ ಥರ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನು ಮಿಷಿನಲ್ಲಿ ಚಾಫ್ ಮಾಡಬೇಕು ಅಂದರೆ ಮಾಸ್ಕು ಕಂಪಲ್ಸರಿ ಯೂಸ್ ಮಾಡಬೇಕು. ಮಾಸ್ಕ್ ಯೂಸ್ ಮಾಡಿಲ್ಲ ಅಂದರೆ ತುಂಬ ಡಸ್ಟ್ ಬರುತ್ತೆ, ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಆದ ಕಾರಣದಿಂದ ಮಾಸ್ಕ್ ಆಗಲಿ ಇಲ್ಲಾಂದರೆ ಬೇರೆ ಟವಲ್ಲು ಈ ಥರ ಏನಾದರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಸ್ಟ್ ಅಲರ್ಜಿ ಆಗೋಂಥ ಚಾನ್ಸಸ್ ಇರುತ್ತೆ. ಎಷ್ಟು ಫಾಸ್ಟ್ ಅದು.
ನೋಡಿ ಸ್ನೇಹಿತರೆ, ನಾವು ಆಡಿಸಿದಂಥ ಮಿಷಿನಲ್ಲಿ ಆಡಿಸಿರೋ ಅಂಥ ಮೇವು ಎಷ್ಟು ಕ್ಲೀನಾಗೆ ಚಾಫ್ ಆಗಿದೆ ನೋಡಿ. ಒಂದಿಷ್ಟು ವೇಸ್ಟ್ ಮಾಡಲ್ಲ, ಒಂದು ಕಡ್ಡಿನೂ ವೇಸ್ಟ್ ಮಾಡಲ್ಲ. ಮೇವು ತುಂಬ ಕ್ಲೀನಾಗಿ ತಿನ್ನುತ್ತೆ. ಕುರಿ ಇಷ್ಟಪಟ್ಟು ತಿನ್ನುತ್ತೆ ಇದನ್ನು. ಒಂದಿಷ್ಟು ವೇಸ್ಟ್ ಆಗಲ್ಲ ಸ್ನೇಹಿತರೆ. ಅದೇ ನಾವು ಹಾಗೆ ಮುಂದೆ ಹಾಕಿದ್ರೆ ತುಂಬ ವೇಸ್ಟ್ ಆಗುತ್ತೆ. ನಮಗೇನು ನಾವು ತಂದಿರೋ ಬಜೆಟ್ಗೆ ನಾವು ಪರ್ಚೇಸ್ ಮಾಡಿರ್ತೀವಿ, ವೇಸ್ಟ್ ಮಾಡಿ ಬಿಸಾಕಿದ್ರೆ ಅದ್ರ ಇದು ಗೊತ್ತಾಗಲ್ಲ. ಯಾಕೆಂದರೆ ನಾವು ಇದನ್ನು ಎಲ್ಲ ಹೊರಗಡೆ ಆಲ್ಮೋಸ್ಟ್ ಪರ್ಚೇಸ್ ಮಾಡಿ ತೊಗೊಂಬರ್ತೀವಿ ಹುಲ್ಲನ್ನ. ಆದ ಕಾರಣದಿಂದ ತುಂಬ ಈ ಥರ ಯೂಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಇಷ್ಟೂ ವೇಸ್ಟ್ ಆಗ್ದಂಗೆ ತಿಂದರೆ ನಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಇದನ್ನು ಎಲ್ಲ ನಾವು ಈ ಮಿಷಿನ್ ಚಾಫ್ ಆದಮೇಲೆ ಈ 3-4 ದಿನ ನಾವು ಇದನ್ನ ಯೂಸ್ ಮಾಡ್ಕೊತೀವಿ. ಇಷ್ಟು ಮೇವು ಒನ್ ಟೈಮ್ಗೆ ನಮಗೆ 3-4 ದಿನ ಯೂಸ್ ಮಾಡ್ಕೋಬೋದು. ಒಂದು ನೋಡಿ ಸ್ನೇಹಿತರೆ, ಈ ಸೈಲೇಜ್ ಬ್ಯಾಗ್ ಇದರಲ್ಲಿ ಎಲ್ಲ ನಾವು ಹಾಕಿಟ್ಕೊಳ್ತೀವಿ, ಸ್ಟೋರೇಜ್ ಮಾಡ್ಕೊಳ್ತೀವಿ. ಇದು ಒನ್ ಟೈಮ್ ಮೇವು ಅಷ್ಟೇ. ಇನ್ನೂ ಒನ್ ಟೈಮ್ ಬಂದುಬಿಟ್ಟು ನಾವು ಈ ಕಡಲೆಬಳ್ಳಿ ಯೂಸ್ ಮಾಡ್ಕೊತೀವಿ. ಇದನ್ನೆಲ್ಲ ನೋಡಿ ಯಾವ ರೀತಿ ಅದರಲ್ಲೆಲ್ಲ ಸ್ಟಾಕ್ ಮಾಡ್ತೀವಿ ಅಂತ. ಈ ರಾಗಿ ಹುಲ್ಲೆಲ್ಲ ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಅದರಲ್ಲೆಲ್ಲ ಸ್ಟಾಕ್ ಮಾಡಿಬಿಡ್ತೀವಿ. ಎಲ್ಲ ಫುಲ್ ಆಗುತ್ತೆ ಅದು. ಇದನ್ನೆಲ್ಲ ಹಾಕಿದ್ರೆ ಏನಿಲ್ಲ ಅಂದ್ರೂ ಯೂಸ್ ಮಾಡ್ಕೋಬೋದು. ಒಂದು 5 ದಿವಸ ಬರುತ್ತೆ ನಮಗೆ. ನೋಡಿ, ಈ ಥರ ಕ್ಲೀನಾಗಿ ಚಾಫ್ ಆಗಿರಬೇಕು. ಚಾಫ್ ಆದರೆ ತುಂಬ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇವನು ನನ್ನ ಮಗ ನೋಡಿ ಹೆಲ್ಪ್ ಮಾಡ್ತಾನೆಲ್ಲ. ಈ ಥರ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ ಇವನು, ಸಣ್ಣ ಪುಟ್ಟ ಹೆಲ್ಪು. ಜಂತುಳು ಔಷಧಿ ಹಾಕೋವಾಗ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ, ನೋಡ್ತಾ ಇರ್ತೀರಲ್ಲ ವಿಡಿಯೋದಲ್ಲಿ. ಈ ಥರ ಎಲ್ಲ ಸ್ಟೋರೇಜ್ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಮಳೆ 2 ದಿವಸದಿಂದ 3 ದಿನ ಮಳೆ ಬರುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಮಿಷಿನಲ್ಲಿ ಆಡ್ಸೋದಕ್ಕಾಗಲ್ಲ, ಬಿಸಿಲಲ್ಲಿ ಹಾಕ್ಬಿಟ್ಟು ಈ ಥರ ಒಂದು 3-4 ಚೀಲದಲ್ಲಿ ನಾವು ಸ್ಟಾಕ್ ಇಟ್ಕೊಂಡ್ರೆ ಕಮ್ಸೆ ಕಮ್ ನಮ್ಗೆ 10-15 ದಿವಸ ಯೂಸ್ ಆಗಿಬಿಡುತ್ತೆ. ಒಂದು 3 ಚೀಲದಲ್ಲಿ ಸ್ಟಾಕ್ ಇಟ್ಕೊಬಿಟ್ರೆ ಒಂದು 15 ದಿವಸಕ್ಕೆ ಆರಾಮ್ಸೆ ನಾವು ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ತೊಂದರೆಗಳಾಗಲ್ಲ. ಆಲ್ಮೋಸ್ಟ್ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅದು 5 ದಿವಸ 4 ದಿವಸ ಮಳೆ ಇಟ್ಕೊಂಡ್ರೂ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಇಲ್ಲಾಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮಳೆ ಬಂದವಾಗ ನಾವು ಮಿಷಿನಲ್ಲಿ ಆಡ್ಸೋಕ್ಕಾಗಲ್ಲ, ಈ ಹುಲ್ಲಿಗೆ ರೂಢಿ ಮಾಡಿಬಿಟ್ಟಿರ್ತೀವಿ, ಮತ್ತು ಬೇರೆ ಹುಲ್ಲು ಹಾಕೋದಕ್ಕಾಗಲ್ಲ. ಆ ರೀತಿ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದ ಕಾರಣದಿಂದ ಒಂದು 10-15 ದಿವಸ ಆಗೋ ಅಂಥ ಮೇವು ಸ್ಟಾಕ್ ಇಟ್ಕೋಬೇಕಾಗುತ್ತೆ. ಚಾಫ್ ಮಾಡಿ ಇಟ್ಕೊಂಡಿದ್ರೆ ಈಸಿ. ನೋಡಿ, ಈ ಥರ ಎಲ್ಲ ಸೈಲೇಜ್ ಬ್ಯಾಗು. ಹೊರಗಡೆ ನಾವು ಇದನ್ನ ತೊಗೊತೀವಿ ಅಂದರೆ ಒಂದು 600 ರೂಪೀಸ್ ಆಗುತ್ತೆ ಸೈಲೇಜ್ ಬ್ಯಾಗು. ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾನೆಲ್ಲ ಸಂಪೂರ್ಣ ಮಾಹಿತಿ, ಈ ರಾಗಿ ಹುಲ್ಲನ್ನ ನಾವು ಮೊದಲು ಯಾವ ರೀತಿ ನಾವು ಬಿಸಿಲಲ್ಲಿ ಎಲ್ಲ ಈ ಥರ ಫುಲ್ ಹಾಸ್ಬಿಟ್ಟಿರ್ತೀವಿ, ಹಾಸ್ದಂಗೆ ಇಲ್ಲಿಂದ ಅಲ್ಲಿವರೆಗೂ. ಅದು ಕ್ಲೀನಾಗಿ ನಾವು ಒಂದೇ ಸಲ ಹೊರೆ ತಂದುಬಿಟ್ಟು ಹಂಗೆ ಬಿಸಿಲಿಗೆ ಹಾಕಲ್ಲ. ಹೊರೆ ಬಿಚ್ಚಿಬಿಟ್ಟು ಕ್ಲೀನಾಗಿ ಚದುರಿಸ್ಬಿಟ್ಟು 4 ಅಂಚು ಅದನ್ನು ಹುಲ್ಲನ್ನ ಹಾಸ್ಬಿಟ್ಟು ಮತ್ತು ನಂತರ ಅದನ್ನು ಬಿಸಿಲಿಗೆ ಕ್ಲೀನಾಗಿ ಡ್ರೈ ಆದಮೇಲೆ ಎಲ್ಲ ಒಂದು ಹತ್ರ ಹುಲ್ಲನ್ನ ಎತ್ತಿಟ್ಕೊಂಡು ಕ್ಲೀನಾಗಿ ಚಾಫ್ ಮಾಡಬೇಕಾಗುತ್ತೆ. ಕ್ಲೀನಾಗಿ ನೋಡಿ, ಅದು ಡ್ರೈ ಇರೋದ್ರಿಂದ ಈ ಥರ ಕ್ಲೀನಾಗಿ ಬಿಸಿಲಿಗೆ ಹಾಕೋದ್ರಿಂದ ಕ್ಲೀನಾಗಿ ಚಾಫ್ ಆಗುತ್ತೆ. ಮರಿಗಳು ಕ್ಲೀನಾಗಿ ಡ್ರೈ ಆಗಿರೋಂಥ ಮೇವನ್ನ ತುಂಬ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟಪಡುತ್ತೆ. ಯಾಕೆಂದರೆ ಕರಿ ಆಗಿರುತ್ತೆ. ಅದಕ್ಕೊಂಥರ ಏನು ಅಂದರೆ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಫುಲ್ ಡ್ರೈ ಆಗಿರೋಂಥ ಮೇವು. ಒಂದು ಸ್ವಲ್ಪ ಏನಾದರೂ ತೇವಾಂಶ ಇದ್ದರೆ ನಮ್ಮ ಮಿಷಿನಲ್ಲಿ ಆಡಿಸೋದು ಕಷ್ಟ, ಕುರಿನೂ ಕ್ಲೀನಾಗಿ ತಿನ್ನಲ್ಲ. ಆದ್ದರಿಂದ ಈ ಥರ ಕ್ಲೀನಾಗಿ ಚಾಫ್ ಮಾಡಿ ನಾವು ಇದು ಮಾಡೋದ್ರಿಂದ ಕ್ಲೀನಾಗಿ ಕುರಿಗಳು ಇಷ್ಟಪಟ್ಟು ತಿನ್ನುತ್ತೆ, ತುಂಬ ಹೆಲ್ತಿಯಾಗಿ ಇರುತ್ತೆ. ಆದಷ್ಟು ನಾವು ಹಸಿ ಮೇವಿಗಿಂತ ಒಣಮೇವು ನಾವು ಕೊಡ್ತಾ ಹೋದರೆ ತುಂಬ ಯೂಸ್ಫುಲ್ ಇದೆ ಸ್ನೇಹಿತರೆ. ಯಾವುದೇ ಡಿಸೀಸಸ್ ಆಗಲಿ ತುಂಬ ಕಮ್ಮಿ ನಮಗೆ ಡಿಸೀಸಸ್ ಬಂದು ಈಸಿ. ಡ್ರೈ ಫುಡ್ಡಲ್ಲಿ ಬಂದುಬಿಟ್ಟು ಡಿಸೀಸಸ್ ಕಮ್ಮಿ, ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ, ತುಂಬ ಹೆಲ್ತಿಯಾಗಿ ಇರುತ್ತೆ ಮರಿಗಳು. ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕ A to Z ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.